ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಲಾಗಿರುವಂತಹ ಒಂದು ಹೊಸ ಮನೆ ಮತ್ತು ಜಾಗವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಇದು ಪಕ್ಷಿಕೆರೆ ಜಂಕ್ಷನಿಂದ ಕೇವಲ 400 ಮೀಟರ್ ಅಂತರದಲ್ಲಿದ್ದು ಮನೆ ಸಹ ಒಳ್ಳೆ ಉಂಟು. ಆ್ಯಂಡ್ ಮನೆಯ ಅಂಗಳದಲ್ಲಿ ಸಂಪೂರ್ಣವಾಗಿ ಇಂಟರ್ಲಾಕ್ನಿಂದ ಫಿನಿಶ್ ಮಾಡಲಾಗಿದ್ದು ಕಾರ್ ಪಾರ್ಕಿಂಗ್ ಸ್ಪೇಸ್ ಇರುತ್ತದೆ. ಹಾಗೆಯೇ ಮನೆಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿದ್ದು 911 ಆಗಿರುತ್ತದೆ. ವೀಕ್ಷಕರೇ, ಯಾರೆಲ್ಲ ಒಂದು ಬ್ರ್ಯಾಂಡ್ ನ್ಯೂ ಹೌಸನ್ನು ಬೈ ಮಾಡಬೇಕು ಅಂತೇಳಿ ನೋಡ್ತಾ ಇರ್ತಾರ ಅಂಥವರಿಗೆ ಈ ಮನೆ ಸೂಟಬಲ್ ಆಗಿದ್ದು, ಸೊ ಈ ಮನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಈ ಒಂದು ಮನೆಯನ್ನು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಿಲ್ಡ್ ಮಾಡಲಾಗಿದ್ದು ಕಾಮನ್ ಪೀಸ್ಫುಲ್ ಆಗಿರುವಂತಹ ಲೊಕೇಶನ್ ಇದಾಗಿದೆ. ಹಾಗೆಯೇ ಮನೆಯ ಎಂಟ್ರೆನ್ಸ್ ಯಾವ ಟೈಪಲ್ಲಿ ಇದೆ ಅಂತೇಳಿ ನಾವು ನೋಡಿದ್ವಿ. ಈಗ ಮನೆಯ ಪಕ್ಕ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ, ನೋಡಬಹುದು. ಇದು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಹೌಸ್ ಆಗಿರುವ ಕಾರಣ ಈ ಮನೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಐಟಮ್ಸ್ಗಳು ಇಲ್ಲೇ ಇವೆ. ಹಾಗೆಯೇ ಈ ಮನೆಯ ಮುಂಭಾಗದಿಂದ ವ್ಯೂ ಅಂತ ನಾವು ನೋಡೋದಾದರೆ ಇಲ್ಲಿಂದ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಓಕೆ, ನೆಕ್ಸ್ಟ್ ಈ ಮನೆಗೆ ಸಂಬಂಧಪಟ್ಟಂತೆ ನಾವು ನೋಡುವುದಾದರೆ ಒಟ್ಟು ಜಾಗ 5.5 ಸೆನ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 2392 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ. ಆ್ಯಂಡ್ ಈ ಮನೆಯನ್ನು 100% ವಾಸ್ತು ಪ್ರಕಾರವಾಗಿ ನಿರ್ಮಿಸಲಾಗಿದ್ದು ಮನೆಯ ಮುಖ್ಯ ದ್ವಾರ ಉತ್ತರ ದಿಕ್ಕಿನಲ್ಲಿ ಇರುತ್ತದೆ. ವೀಕ್ಷಕರೇ, ನಾವೀಗ ನೋಡ್ತಾ ಇರುವಂತಹ ಈ ಮನೆ ಇಂಡಿಪೆಂಡೆಂಟ್ 3 BHK ಮನೆಯಾಗಿದ್ದು ಇದು ಡೂಪ್ಲೆಕ್ಸ್ ಮನೆಯಾಗಿದೆ. ಹಾಗೆಯೇ ಈ ಒಂದು ಲಿವಿಂಗ್ ಏರಿಯಾ ಅಬ್ಸರ್ವ್ ಮಾಡೋದಾದರೆ ಇದು ಹೊಸ ಮನೆಯಾಗಿರುವ ಕಾರಣ ಸ್ವಲ್ಪ ಕೆಲಸಗಳೆಲ್ಲ ಬಾಕಿ ಇದೆ. ಓಕೆ, ನೆಕ್ಸ್ಟ್ ಈ ಮನೆಯ ಮೇನ್ ಡೋರ್ನ ಬಲಭಾಗದಲ್ಲಿ ಒಂದು ವಾಶ್ರೂಮ್ ಹಾಗೆಯೇ ಇದರ ಪಕ್ಕದಲ್ಲಿ ಒಂದು ಬೆಡ್ರೂಮನ್ನು ಮಾಡಲಾಗಿದ್ದು ಇದು ಸಹ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ. ಈ ಒಂದು ಗ್ರೌಂಡ್ ಫ್ಲೋರಲ್ಲಿ ಒಟ್ಟು ಒಂದು ಬೆಡ್ರೂಮನ್ನು ಮಾಡಲಾಗಿದ್ದು ಅಪ್ಸ್ಟೇರಲ್ಲಿ ಒಟ್ಟು 2 ಬೆಡ್ರೂಮ್ಗಳನ್ನು ಮಾಡಲಾಗಿದೆ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಕಾಮನ್ ಬೆಡ್ರೂಮ್ ಆಗಿದೆ. ಈ ಬೆಡ್ರೂಮಿಂದ ಹೊರಗಡೆ ಬಂದರೆ ಲೆಫ್ಟ್ ಸೈಡಲ್ಲಿ ವಾಶ್ರೂಮ್ ಇದ್ದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ಇಲ್ಲಿ ಒಳ್ಳೆಯ ಕ್ವಾಲಿಟಿ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡಲಾಗಿದೆ. ಸೊ ವೀಕ್ಷಕರೇ, ಫೈನಲಿ ಈ ಮನೆಯ ಗ್ರೌಂಡ್ ಫ್ಲೋರಲ್ಲಿ ಲಿವಿಂಗ್ ಏರಿಯಾ, ಕಿಚನ್, ಒಂದು ಬೆಡ್ರೂಮ್, ಒಂದು ವಾಶ್ರೂಮ್, ಅಪ್ಸ್ಟೇರನ್ನು ನೋಡಬಹುದಾಗಿದ್ದು ಲಿವಿಂಗ್ ಏರಿಯಾ ಪಕ್ಕದಲ್ಲೇ ಇರುವಂತಹ ಕಿಚನ್ ಏರಿಯಾ ಯಾವ ಟೈಪಲ್ಲಿ ಇದೆ ಅಂತೇಳಿ ನೋಡಬಹುದು. ಆ್ಯಂಡ್ ಆಲ್ಮೋಸ್ಟ್ ಈ ಒಂದು ಮನೆಯನ್ನು ಟ್ರೆಂಡಿಂಗ್ ಟೈಪ್ ಪ್ಲಾನ್ ಮಾಡಿ ಫುಲ್ ಹೌಸನ್ನು ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಅದರ ಜೊತೆಗೆ ಕಿಚನ್ ಏರಿಯಾದಲ್ಲಿ ಕಂಡುಬರುವಂತಹ ವಾಲ್ ಫುಲ್ ಟೈಲ್ಸ್ನಿಂದ ಕವರ್ ಮಾಡಲಾಗಿದ್ದು ಈ ಕಿಚನಲ್ಲಿ ಸ್ಲೈಡಿಂಗ್ ವಿಂಡೋವನ್ನು ಪ್ರೊವೈಡ್ ಮಾಡಿದ್ದಾರೆ. ಈ ಕಿಚನ್ನಲ್ಲಿ ಇರುವಂತಹ ಕ್ಯಾಬಿನೆಟ್ ಸಿಸ್ಟಮನ್ನು ಕೂಡ ನೀವು ನೋಡಬಹುದು. ಆಲ್ಮೋಸ್ಟ್ ಇಲ್ಲಿ ಮಾಡ್ಯುಲರ್ ಕಿಚನ್ ಕಾನ್ಸೆಪ್ಟನ್ನು ಇಟ್ಕೊಂಡು ವರ್ಕನ್ನು ಕಂಪ್ಲೀಟ್ ಮಾಡಲಾಗಿದೆ. ವೀಕ್ಷಕರೇ, ಈ ಮನೆಯಲ್ಲಿ ನೀರಿಗೆ ಸಂಬಂಧಪಟ್ಟಂತೆ ನೋಡುವುದಾದರೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಇರ್ತದೆ. ಹಾಗೆಯೇ ಈ ಕಿಚನ್ ಎಲ್ಲ ನಾವು ನೋಡಿದ್ದಾದಮೇಲೆ ಈ ಒಂದು ಅಡುಗೆ ಮನೆಯ ಪಕ್ಕದಲ್ಲೇ ಯುಟಿಲಿಟಿ ಏರಿಯಾವನ್ನು ಕೂಡ ಮಾಡಲಾಗಿದೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪ್ರಾವಿಷನ್ಗೆ ಎಕ್ಸ್ಟ್ರಾ ಸ್ಪೇಸನ್ನು ಕೊಟ್ಟಿದ್ದು ಇಲ್ಲಿ ಸೇಫ್ಟಿ ಪರ್ಪಸ್ ಗ್ರಿಲ್ ಎಲ್ಲ ಅಳವಡಿಸಲಾಗಿದೆ. ಹಾಗೆ ಹೊರಭಾಗದಲ್ಲಿ ಬಟ್ಟೆಯ ಕಲ್ಲು ಮತ್ತು ಗಾರ್ಡನ್ ಏರಿಯಾಗೆ ಸ್ಪೇಸ್ ಕೂಡ ಮಾಡಲಾಗಿದೆ. ಸೊ ಬ್ಯಾಕ್ ಟು ಕಿಚನ್ ಸೈಡ್ ಬಂದರೆ ಇಲ್ಲಿ ಅಪ್ಸ್ಟೇರ್ ಕೂಡ ಕಾಣಿಸ್ತದೆ. ಹಾಗೆಯೇ ಮನೆಯ ಒಳಭಾಗದಿಂದ ಇಲ್ಲಿ ಸ್ಟೇರ್ ಕೇಸನ್ನು ಪ್ರೊವೈಡ್ ಮಾಡಿರುವ ಕಾರಣ ಮಳೆಗಾಲಕ್ಕೆ ಬೆಸ್ಟ್ ಇರ್ತದೆ. ವೀಕ್ಷಕರೇ, ಈ ಮನೆಯ ಒಳಗಿನ ಸ್ಟೇರ್ ಕೇಸ್ ಬಂದಿರುವ ಕಾರಣ ಈ ಮನೆಯನ್ನು ರೆಂಟಿಗೆ ಕೊಡಲು ಸೂಟ್ ಆಗೋದಿಲ್ಲ. ಬಟ್ ಲಾಸ್ಟ್ ಟೈಮ್ ಸ್ವಲ್ಪ ಜನ ಕೇಳ್ತಾ ಇದ್ರಿ, ನಾವು ರಿಲೇಷನ್ನಲ್ಲಿ ಒಂದೇ ಮನೆಯಲ್ಲಿ 2 ಫ್ಯಾಮಿಲಿ ವಾಸ ಮಾಡೋ ಥರ ಯಾವುದಾದ್ರೂ ಮನೆ ಇದ್ದರೆ ಹೇಳಿ ಅಂತೇಳಿ. ಸೊ ಅಂಥವರಿಗೆ ಈ ಮನೆ ಸೂಟೇಬಲ್ ಆಗ್ತದೆ. ವೀಕ್ಷಕರೇ, ಮನೆಯ ಹೊರಭಾಗ ಮತ್ತು ಗ್ರೌಂಡ್ ಫ್ಲೋರ್ ಎಲ್ಲ ಹೇಗಿದೆ ಅಂತೇಳಿ ನಾವು ನೋಡಿದ್ವಿ.
ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಎಲ್ಲ ಇದೆ ಅಂತೇಳಿ ನೋಡೋಣ ಬನ್ನಿ. ಓಕೆ, ನಾವು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲಿ ಫುಲ್ ಓಪನ್ ಸ್ಪೇಸ್ ಆರ್ ಲಿವಿಂಗ್ ಹಾಲ್ ಕಂಡು ಬರ್ತದೆ. ಆ್ಯಂಡ್ ಮೇಲ್ಭಾಗದಲ್ಲಿ ನೋಡೋದಾದರೆ ಕೆಲಸ ಎಲ್ಲ ಸ್ವಲ್ಪ ಪೆಂಡಿಂಗ್ ಇದ್ದು ಆದಷ್ಟು ಬೇಗನೆ ಇದು ಕಂಪ್ಲೀಟ್ ಆಗ್ತದೆ. ವೀಕ್ಷಕರೇ, ಈಗಾಗಲೇ ಹೇಳಿದಂತೆ ಗ್ರೌಂಡ್ ಫ್ಲೋರಲ್ಲಿ 1 ಬೆಡ್ರೂಮ್ ಇದ್ದು ಫಸ್ಟ್ ಫ್ಲೋರಲ್ಲಿ ಒಟ್ಟು 2 ಬೆಡ್ರೂಮ್ಗಳು ಇರ್ತದೆ. ಸೊ ಈ ಒಂದು ಮನೆಯಲ್ಲಿ ಒಟ್ಟು 2 ಬಾಲ್ಕನಿಯನ್ನು ಕೂಡ ಮಾಡಲಾಗಿದ್ದು ಈ ಫಸ್ಟ್ ಫ್ಲೋರ್ನಲ್ಲಿ ಇರುವಂತಹ ಬೆಡ್ರೂಮ್ ಹೇಗಿದೆ ಅಂತೇಳಿ ನೋಡೋಣ ಬನ್ನಿ. ಓಕೆ, ಈಗ ನಾವೇನು ನೋಡ್ತಾ ಇದ್ದೇವೆ, ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿದ್ದು ಈ ಮನೆಯಲ್ಲಿರುವ 3 ಬೆಡ್ರೂಮ್ಗಳು ಕಾಮನ್ ಬೆಡ್ರೂಮ್ಗಳಾಗಿವೆ. ಹಾಗೆಯೇ ಮನೆಯ ಒಳಭಾಗದಲ್ಲಿ ಕಂಪ್ಲೀಟಾಗಿ ಟೈಲ್ಸ್ ಫ್ಲೋರಿಂಗ್ ಮಾಡಲಾಗಿದ್ದು ಮನೆಯ ಒಳಗೆ ಗಾಳಿ ಬೆಳಕಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ಈ ಒಂದು ಫಸ್ಟ್ ಫ್ಲೋರನ್ನು ಕೂಡ ಗ್ರೌಂಡ್ ಫ್ಲೋರ್ ಟೈಪಲ್ಲೇ ಮಾಡಲಾಗಿದ್ದು ಸ್ಟ್ರೈಟಲ್ಲಿ ಇಲ್ಲಿ ವಾಶ್ ಬೇಷನ್ ಏರಿಯಾ, ವಾಶ್ರೂಮ್ ಹಾಗೆ ಲೆಫ್ಟ್ ಸೈಡಲ್ಲಿ ಬೆಡ್ರೂಮನ್ನು ಮಾಡಲಾಗಿದೆ. ಓವರಾಲ್ ಈ ಮನೆಯನ್ನು 1500 ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಮಾಡಿರುವ ಕಾರಣ ಮನೆ ತುಂಬಾ ಸ್ಪೇಷಿಯಸ್ ಆಗಿಯೂ ಹಾಗೆ ಎಲ್ಲ ಬೆಡ್ರೂಮ್ಸ್ಗಳು ಕಂಫರ್ಟಬಲ್ ಆಗಿ ಇರುತ್ತವೆ. ಸೊ ವೀಕ್ಷಕರೇ, ನಿಮ್ಮ ಒಂದು ಡ್ರೀಮ್ ಹೌಸ್ ಕೂಡ ಸೇಮ್ ಟೈಪ್ ಇದ್ದಲ್ಲಿ ನೀವು ಡೆಫಿನೆಟ್ಲಿ ಈ ಒಂದು ಪ್ರಾಪರ್ಟಿಗೆ ನೇರವಾಗಿ ಭೇಟಿ ನೀಡಬಹುದು. ಆ್ಯಂಡ್ ನೀವೇನಾದರೂ ಲೋನ್ ಥ್ರೂನಲ್ಲಿ ಪ್ರಾಪರ್ಟಿ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಲೋನ್ ಫೆಸಿಲಿಟಿ ಇರೋದ್ರಿಂದ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಪ್ ಮಾಡಿ. ಫೈನಲಿ ಈ ಮನೆಯ ಬಗ್ಗೆ ಹೇಳುವುದಾದರೆ, ಯಾರೆಲ್ಲ ಒಂದು ಬ್ರ್ಯಾಂಡ್ ನ್ಯೂ 3 BHK ಇಂಡಿಪೆಂಡೆಂಟ್ ಡೂಪ್ಲೆಕ್ಸ್ ಮನೆಯನ್ನು ಬೈ ಮಾಡಬೇಕು ಅಂತೇಳಿ ನೋಡ್ತಾ ಇರ್ತಾರೆ ಅಂಥವರಿಗೆ ಈ ಮನೆ ಸೂಟೇಬಲ್ ಆಗಿದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರ್ತದೆ. ಸಪೋಸ್ ನೀವೇನಾದರೂ ಲೋನಲ್ಲಿ ತೊಗೊಳ್ತೀರಾ ಅಂತ ಅಂದರೆ ಲೋನ್ ಆಪ್ಷನ್ ಕೂಡ ಇರ್ತದೆ. ಎನಿವೇಸ್, ಈ ಒಂದು ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಪಕ್ಷಿಕೆರೆ ಜಂಕ್ಷನಿಂದ 400 ಮೀಟರ್ ಅಂತರದಲ್ಲಿ ಈ ಮನೆ ಇದ್ದು ಮುಲ್ಕಿಯಿಂದ 3 ಕಿಲೋಮೀಟರ್, ಹಳೆಯಂಗಡಿಯಿಂದ 4 ಕಿಲೋಮೀಟರ್, ಕಿನ್ನಿಗೋಳಿಯಿಂದ 4 ಕಿಲೋಮೀಟರ್, ಹಾಗೆಯೇ ಮುಲ್ಕಿ ರೈಲ್ವೆ ಸ್ಟೇಷನಿಂದ 7 ಕಿಲೋಮೀಟರ್ ಅಂತರದಲ್ಲಿ ಈ ಪ್ರಾಪರ್ಟಿ ಲೊಕೇಟ್ ಆಗಿದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಈ ಮನೆಗೆ 60 ಲಕ್ಷ ಹೇಳ್ತಾರೆ, ಹಾಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜೆನ್ಯೂನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ವೀಕ್ಷಕರೇ ದಯವಿಟ್ಟು ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದೇ ರೀತಿಯಾಗಿ ನಾವು ಸಾಕಷ್ಟು ಹೊಸ ಪ್ರಾಪರ್ಟಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ. ಸೊ ಪ್ರತಿಯೊಂದು ವಿಡಿಯೋಗಳನ್ನು ನೀವು ತಕ್ಷಣನೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.